ಮಂಜುನಾಥ BLB ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಜಗ್ಗೇಶ್ ನಿರ್ದೇಶಕರು, ನಿರ್ಮಾಪಕರು ಮತ್ತು ಸಂಗೀತ ನಿರ್ದೇಶಕರಿದ್ದಾರೆ. ಸೊ ಜಗ್ಗೇಶ್ ಅವರೇ, ನಾನು ಆ ಹಾಡು ಕೇಳೋಕ್ಕಿಂತ ಮುಂಚೆ ಒಂದು ಪರ್ಸ್ನಲ್ ಪ್ರಶ್ನೆ ನಿಮಗೆ, ಅಥವಾ ಯಾರಾದರೂ ಹೇಳ್ಬೋದು ಇದನ್ನು. ಈ ಕುಡ್ತಾ ಅಂತಿದೆಯಲ್ಲ, ಇದು ಒಂದು ಹಂತಕ್ಕಿದ್ದಾಗ ತುಂಬ ಚೆನ್ನಾಗಿರುತ್ತೆ. ಅದು ಎಷ್ಟಂದರೆ ತುಂಬ ಅಂದರೆ ಆ ನೆನಪುಗಳೆಲ್ಲ ಹಾಗೆ ಉಳ್ಕೋತವೆ. ಸೊ ಆ ಥರ ನಿಮಗೆ ತುಂಬ ಆ ಒಂದು ಇನಿಷಿಯಲ್ ಡೇಸಲ್ಲಿ ಖುಷಿ ಕೊಟ್ಟಂಥ ಈ ಥರ ಟೈಮಲ್ಲಿ ಈ ಟೇಬಲ್ ಮೇಲೆ ಕೂತ್ಕೊಂಡು ಒಂದು ಖುಷಿ ಕೊಟ್ಟಂಥ ಒಂದು ಗಳಿಗೆ ಹೇಳಿ ನನಗೆ. ತುಂಬ ನಿಮಗೆ ಈ ಎಂಜಾಯ್ ಮಾಡಿದಂಥ ಟೈಮು ಆ ಥರದ್ದು. ನಾನು ನನ್ನ ಮಗ ಹುಟ್ಟಿದಾಗ, ಗುರು ಹುಟ್ಟಿದಾಗ ಗಂಡು ಮಗ ಹುಟ್ಬಿಟ್ಟ. ನಾನು ಸ್ಮಾಲ್ ಫಾದರ್, ನಾನು ಸಣ್ಣವನು. ಓಕೆ, ಅದು ತುಂಬ ಖುಷಿಯಾಗಿ ಫ್ರೆಂಡ್ಸ್ಗೆಲ್ಲ ಹೇಳಿ, ಗಂಡು ಮಗ ಹುಟ್ಬಿಟ್ಟಿದ್ದಾನೆ ಕಣ್ರು, ಬಂದರು ಎಣ್ಣೆ ಹಾಕೋಣ ಅಂತ ಹೇಳಿ ಬೆಳಗಾನ ಎಣ್ಣೆ ಹಾಕ್ತಾ ಕೂತು ಮಧ್ಯೆ ಒಬ್ಬ ಖಾಲಿ ಆದಾಗ ತರಕ್ಕೊಬ್ಬ, ಓಕೆ, ಆ ಥರ ಎಲ್ಲ ಎಂಜಾಯ್ ಮಾಡಿದ್ದು ನಂಗೆ ತುಂಬ ನೆನಪಲ್ಲಿದೆ. ಹೌದಾ? ಒಂದು. ಓಕೆ. ಎರಡನೇದು, ನಮ್ಮ ಅಭಯ್ ನಾಯ್ಡು ಅವರಿಗೆ ಕಾಲ್ವಾಗ್ಬಿಟ್ಟಿದ್ದಾರೆ. ಅವ್ರ ಸ್ಟುಡಿಯೋಗೆ ನಾನು ರೆಗ್ಯುಲರ್ ಗಿರಾಕಿ. ಸ್ಟುಡಿಯೋ ಸರಿಗೆ ನಡೀತಿರಲಿಲ್ಲ, ಹಾಗಾಗಿ ನಾನು ಅದೊಂದು PR ಆಗಿದ್ದೆ. ಎಲ್ಲರಿಗೂ ಕರೆದು ಅಲ್ಲಿ ಶೂಟಿಂಗ್ ಮಾಡೋಣ ಕಣ್ರಿ ಅಂತ ಹೇಳೋದು. ಸೊ ಹಂಗಾದಾಗ ಅವ್ರು ತುಂಬ ಖುಷಿ, ನನ್ನ ಮಗನ ಥರ ನೀನು ಮಾಡ್ತಿದ್ಯಾ ಕಣೋ ಅಂತ ಹೇಳಿ, ಅವರು ಗೋಪಿ ಅಂತ ರಜನಿಕಾಂತ್ ಅವ್ರ ರಿಲೇಟಿವ್ ಇದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಬೋಟಿ ಫ್ರೈ, ಜೀರಾ, ಏರೋಪ್ಲೇನು, ತಲೆ ಮಾಂಸ, ಗುಡ್ದ ಇದನ್ನೆಲ್ಲ ಪಾರ್ಸಲ್ ಮಾಡ್ಕೊಂಬಂದು ಪ್ಯಾಕೆಟ್ ಎಲ್ಲ ಎಸ್ಬಿಡೋರು. ಏನಂಗ ಇನ್ನು ಒಂದು ಮಧ್ಯದಲ್ಲಿ ಏನೋ ಬಂತಲ್ಲ, ಏರೋಪ್ಲೇನಾ? ಹ್ಞೂ ಸರ್, ಹೌದು. ಜೀರಾ, ಏರೋಪ್ಲೇನು, ಗುಡ್ದ, ತಲೆ ಮಾಂಸ ಇದೆಲ್ಲವೂ ಪಾರ್ಸಲ್ ಮಾಡಿಕೊಂಡು ತೊಗೊಂಬರೋರು. ಅವಾಗ ನಾವೆಲ್ಲ ಕಲಾವಿದರು ಕೂತ್ಕೋತಿದ್ವಿ. ಅವಿನಾಶ್ ಅವ್ರಿಗೆ ಹೇಳಿದೆ, ಈ ಥರದ ಒಂದು ಸ್ಟೈಲಲ್ಲಿ ಹಾಗೆ ಅಂದ, ಏನ್ರಿ ಸಾರ ಎಲ್ಲ ಕುಡಿಯೋದ, ಏನ್ರಿ ನಿಮ್ಮ ಬುದ್ಧಿ ಏನ್ರಿ ಅಂತೆಲ್ಲ ರೈಸ್ ಆಗ್ಬಿಟ್ರು. ನಿಮ್ಮ ವಿಷಯ ಗೊತ್ತಿಲ್ಲದೆ ಮಾತಾಡ್ತಿದ್ರಿ, ನೀವು ದಯವಿಟ್ಟು ಟೇಸ್ಟ್ ಮಾಡಿ ಆಮೇಲೆ ವಿಷಯ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಅದಕ್ಕೆ ಲೆಮನ್ ಕಾರ್ಡಿಯಲ್ಲೋ ಎಲ್ಲ ಮಿಕ್ಸ್ ಮಾಡಿಕೊಟ್ರೆ ಅವರು 3 ಪ್ಯಾಕೆಟ್ಸ್ ಹಾಕೊಂಡಿದ್ರು. ಭಾಳ ಚೆನ್ನಾಗಿದೆ ಜಗ್ಗೇಶ್ವರೇ, ಇದ್ರ ಬಗ್ಗೆ ನಮ್ಗೆ ಐಡಿಯಾನೇ ಇರಲಿಲ್ಲ, ಏನು ಚೆನ್ನಾಗಿದೆಯಪ್ಪ ಇದು ಅಂತ ಹೇಳಿದರು. ಅದಾಗಿದ್ದು ಒಂದು ದಿನಕ್ಕೆ ಅಭಯ್ ನಾಯ್ಡು ಸತ್ತೋದು. ಓಹೋ ಪಾಪ, ಅದೊಂದು ನಂಗೆ ತುಂಬ ಬೇಜಾರಿದೆ. ಓಕೆ ಓಕೆ. ಹಾಗೆ ತುಂಬ ನೆನಪುಗಳು ಇದ್ದಾವೆ, ತುಂಬ ನೆನಪುಗಳಿದ್ದಾವೆ. ಮೊಟ್ಟ ಮೊದಲನೇದಾಗಿ ನೀವು ಹಾಕಿದ್ದೆ ಅವಾಗ? ಮೊಟ್ಟ ಮೊದಲನೇದಾಗಿ ನಿಮ್ಗೆ ಕಲಿಸಿದ್ದು? ಮೊದಲನೇದಾಗಿ ಎಣ್ಣೆ ಹಾಕಿದ್ದು ನಾನು 9th ಸ್ಟ್ಯಾಂಡರ್ಡ್ ಓದ್ಬೇಕಾರೆ. 9th ಸ್ಟ್ಯಾಂಡರ್ಡಲ್ಲಿ? ಹೌದು. ನಮ್ಮ ತಂದೆಯವರು ಒಂದು ಪೇಪರ್ ಮಿಲ್ಲು ಕಟ್ತಾ ಇದ್ರು. ಆಗ ಒಬ್ಬರು ಬಾರಡೋಲಿಯಿಂದ ಒಬ್ಬರು ಪುಣ್ಯಾತ್ಮರು ಬಂದಿದ್ರು. ಅವ್ರು ಬಂದು ಕರ್ಕೊಂಡು ಈ ಥರ ಬನ್ನಿ ಅಂತ ಕ್ರೇಟ್ ಗಟ್ಟಲೆ ತಲೆ ಮೇಲೆ ಬೀರ್ ಇಳಿಸ್ಕೊಂಬರೋರು. ಅವ್ರು ಇಟ್ಕೊಂಡಿರೋರು, ಅದು ಅವ್ರ ಅಭ್ಯಾಸ. ಯಾತಕ್ಕೆ ಈ ಥರ ಕೋಲ್ಡ್ ಡ್ರಿಂಕ್ಸ್ ಇಟ್ಕೊಂಡಿದ್ದಾನೆ ಅಂತೇಳಿ ಫಸ್ಟ್ ಟೈಮು ಒಂದು ಬೀರ್ನ ಫುಲ್ಲು ಕುಡಿದ್ಬಿಟ್ಟು ಗಿರಿಗಿರ ಅಂದ್ಬಿಟ್ಟು ನನಗೆ ಮೆಟ್ಲಿಂದ ಕೆಳಗಿಳಿಯೋಕ್ಕಾಗದೆ ಒಬ್ಬನೇ ಚಕ್ಕಲ್ ಬಾಗಿಲು ಹಾಕೊಂಡು ಕೂತ್ಕೊಂಡು ನೋಡ್ತಾ ಕೂತಿದ್ದೆ. ಸಣ್ಣವನಲ್ವಾ. ನಮ್ಮಮ್ಮ ಬಂದು ಕೇಳಿದ್ರು, ಏನಾಗೋಯ್ತು ಹೋದಿ ನಾವು ಕಡೆ ನಿನಗೆ ಅಂತ ಕೇಳಿದ್ರು. ಏನೋ ಅದು ಕುಡ್ಬಿಟ್ಟು ಹೆಂಗೆ ಆಗ್ತದೆ. ನಮ್ಮ ತಾಯಿ ಬಾಯೆಲ್ಲ ಬಡ್ಕೊಂಡು ಮನೆಯೆಲ್ಲ ಓಡಾಡಿ, ಅಯ್ಯೋ ಈ ಹುಡುಗ ಕುಡಿದ್ಬಿಟ್ಟಿದೆ ಅಂತೆಲ್ಲ ಹೇಳ್ಕೊಂಡು ಎಲ್ಲ ನಮ್ಮ ಮಾನ ತೆಗೆದಿದ್ರು. ಅದು ಒಂದು ಚೆನ್ನಾಗಿ ತಮಾಷೆಯಾಗಿ ನೆನಪಿರುತ್ತೆ. ಹಾಗೆ ಒಬ್ಬೊಬ್ರಿಗೂ ನಾವು ನೆನಪಿರುತ್ತೆ, ಬಟ್ ಕಂಟಿನ್ಯೂ ಮಾಡ್ಬಿಟ್ರೆ ಈ ಟೈಪ್ ಆಗ್ಬಿಡ್ತಾರೆ. ಓಕೆ, ನಿಮ್ಮ ಮೇಡಮ್ಗೆ ಅಂದರೆ ನಿಮ್ಮ ಮೇಡಮ್ಗೆ ನೀವು ಕುಡಿತೀರಿ ಅಂತ ಗೊತ್ತಾಗಿದ್ದು ಅಥವಾ? ಅಯ್ಯೋ ಅದೆಲ್ಲ ನೋಡಿ ಪ್ರತಿಯೊಬ್ಬರು ಗಂಡಸರು ಬದುಕಿನಲ್ಲೂ ಆಗಿದೆ. ನಾನು ಏನು ಮಾಡ್ತೀರಿ ಕಲ್ತ್ಬಿಟ್ಟು ಚಟವಾಗ್ಬಿಟ್ಟಿತ್ತು ಅವಾಗ. ಅವರು ಪಾಪ ತುಂಬ ಮರ್ಯಾದಸ್ಥ ಅಂತ ತುಂಬ ಗೌರವ ಕೊಡ್ತಾಯಿದ್ರು ನನಗೆ. 2-3 ಸರಿ ಕೇಳಿದ್ರು ಪಕ್ಕದಲ್ಲಿ ಮನ್ಕೊಂಡಿದ್ದಾಗ, ಏನು ಒಂದು ಟೈಪ್ ಸ್ಮೆಲ್ ಬರ್ತಾ ಇದೆ ಅಂತ. ಅಯ್ಯೋ ಅದು ಯಾಕೆ ಹೇಳ್ತೀರಿ, ರಾಜ್ಕಿಶೋರ್ ಡೈರೆಕ್ಟ್ರು ಶರ್ಟ್ ಮೇಲೆಲ್ಲ ಚೆಲ್ಬಿಟ್ಟು ಡ್ರಿಂಕ್ಸ್ ಮಾಡ್ಬೇಕಾದ್ರೆ ಈ ಥರ ಆಗೋಯ್ತು ಅಂತ. ಏನು ಡೈಲಿ ಚೆಲ್ತಾರೆ ನಿಮ್ಮ ಶರ್ಟ್ ಅವರೆಲ್ಲ ಕೇಳಿ ಆ ಥರ ಎಲ್ಲವೂ ಆಗಿದ್ದಾವೆ ಪ್ರಸಂಗಗಳು. ಆಗ ಅವರು ಮುನ್ಸ್ಕೊಂಡೋಗಿ ಮಳೆ ಸುರಿತಾ ಇದ್ರು, ಮಳೇಲಿ ಹೋಗಿ ಪನಿಷ್ಮೆಂಟ್ ಅವ್ರಿಗೆ ಅವರೇನೆ. ಏನು ಈ ಟೈಪ್ ಆಗೋಗ್ಬಿಟ್ಲಲ್ಲ ಲೇಡಿ ಅಂದ್ಬಿಟ್ಟು ಅವಳಿಗೆ ಹೆದರ್ಕೊಂಡು ಯಾವ ಔಟಿಂಗ್ ಹೋದಾಗ ಈ ಥರವೆಲ್ಲ ಹಾಗೆ ಒಂದೇನೋ ನಾನೇ ಪ್ರತಿಭಟನೆ ಮಾಡ್ಬಿಟ್ಟೆ. ಇಲ್ಲ ಇದೆಲ್ಲ ನೀವೆಲ್ಲ ಅಡ್ಡ ಬರಬಾರ್ದು, ಹಾಗೆ ಹೀಗೆ ಏನು ತಿಳ್ಕೊಬಿಟ್ಟಿದ್ದೀರಿ ನೀವು ಆಡ್ಬಿಟ್ಟು ಅಂತೇಳಿ ಒಂದು ಸರಿ ಹಾಳಾಗೋಗಿ ಅಂತ ಬಿಟ್ಬಿಟ್ರು. ಹಾಗೆ ಎಲ್ಲವೂ ಆಗಿರುತ್ತೆ. ಬಟ್ ಒಂದು ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಒಂದು? ಇಲ್ಲವೇ ಇಲ್ಲ ಸರ್, ಅದೆಲ್ಲ ಅವಾಗೆಲ್ಲ ಬಿಗಿನಿಂಗ್ ಡೇಸಲ್ಲಿ ತುಂಬ ಪ್ರತಿಯೊಬ್ಬನ ಬದುಕಲ್ಲೂ ನಡೆದಿರುತ್ತೆ. ಈ ಮಂಜುನಾಥ್ ಒಂಥರ ಎಲ್ಲರೂ ಆಗಿರ್ತಾರೆ. ಕರೆಕ್ಟ್. ಖುಷಿಯಾದಾಗ, ಬೇಜಾರಾದಾಗ ಎಲ್ಲವೂ ಆಗ್ತಾ ಇರುತ್ತೆ. ಅದು ತುಂಬ ನೀವು ಡೀಪಾಗಿ ಕೇಳಿದ್ರೆ ತುಂಬ ತಮಾಷೆಯಾಗೂ ಇರುತ್ತೆ. ಒಂದಿನ ಯಾರೋ ಒಬ್ಬರು ಮದರ್ ಸತ್ತೋಗ್ಬಿಟ್ಟಿದ್ರು, ನಾನು ತುಂಬ ದುಃಖದಲ್ಲಿ ಹೋದೆ. ಏನೋ ಸಮಾಧಾನ ಮಾಡ್ಕೊಳ್ಳೋ, ತಾಯಿ ತುಂಬ ದೇವರಿದ್ದಂಗೆ ಕಣೋ, ತಾಳೆ ಆಗಲೇ ಬಿಟ್ಕೊಬಿಟ್ಟವ್ರು ಅವನು. ಯಾಕೋ ಅಂತ ಕೇಳಿದೆ, ಬೇಜಾರುಗಳ ಅಂತ ಅಂದ. ಅಯ್ಯತ್ತೇರಿಕೆ ಬೇಜಾರಿಗೆ ಎಣ್ಣೆ ಬಿಟ್ಕೊತಾರ ಅಂತ. ನಾವು ಯಾವುದೋ ಒಂದು ಮದುವೆಗೆ ಹೋದೆ, ಎಲ್ಲರೂ ಚೇಸ್ ಅಂತ ಕುಡಿತಾಯಿದ್ರು. ಯಾಕ್ರು ಅಂದೆ, ಫ್ರೆಂಡ್ ಮದುವೆ ಬಾ ಅಂತಂದರು. ಅಯ್ಯೋ ಮುಂಡೆ ಮಕ್ಕಳ, ಮದುವೆ ಅಂದರೂ ಕುಡಿತೀರಿ, ಸತ್ತೋಗ್ಬಿಟ್ರು ಕುಡಿತೀರಿ, ಇದು ಏನಿದು ಅಂತ. ಆವಾಗ ನನಗೆ ಗೊತ್ತಾಗಿದ್ದೇನು ಅಂದರೆ, ಅದು ಒಂಥರ ಶಾಪಗ್ರಸ್ತ ಗಂಧರ್ವರು ಆ ರೀತಿ ಕಲಿಸ್ಕೊಟ್ಬಿಟ್ಟಿದ್ದಾರೆ. ಸುಖಕ್ಕೆ, ದುಃಖಕ್ಕೆ, ಸಂತೋಷಕ್ಕೆ, ಬೇಜಾರಿಗೆ, ಒಡೆದಾಟಕ್ಕೆ
ಯಾರನ್ನ ಹೊಡಿಬೇಕು ಅಂದರೆ ಇವತ್ತು ಹಾಕ್ಕೊಳ್ಳೋ 90 ಇವತ್ತು ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಅದಕ್ಕೂ ಎಲ್ಲದಕ್ಕೂ ಯೂಸ್ ಆಗ್ತದೆ. ಓಟ್ ಹಾಕೋಕ್ಕೂ ಎಣ್ಣೆ ಕೊಡಬೇಕು, ಮಾತ್ರ ಎಲ್ಲದಕ್ಕೂ ಎಣ್ಣೆ ಹೊತ್ತು ಪರಮಾಪ್ತವಾಗಿದೆ. ಹಾಗಾಗಿ ಮಂಜುನಾಥ ಉಳ್ಕೊಂಡಿದ್ದಾನೆ. ಇನ್ನೊಂದು ಸಿನಿಮಾ ಮಾಡ್ಬೋದು ಇದನ್ನೆಲ್ಲ ಇಟ್ಕೊಂಡು ಬಹುಶಃ. ಮಾಡ್ತೀವಿ ಖಂಡಿತ. ಇವ್ರಿಗೆ ಹೇಳ್ತೀನಿ, ತುಂಬ ವಿಷಯಗಳಿದ್ದಾವೆ ಎಣ್ಣೆ ಬಗ್ಗೆ, ಯಾರಿಗೂ ಗೊತ್ತಿಲ್ಲದಿರೋ ವಿಷಯಗಳೆಲ್ಲ ಇದ್ದಾವೆ. ಮೋಹನ್ ನಿಮ್ದು ಹೇಳಿ. ಇಷ್ಟು ಕೇಳಿದ್ಮೇಲೆ ನಗಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ, ಚೆನ್ನಾಗಿರಲ್ಲ. ನಿಮ್ಮದು ಹೇಳ್ಬೋದು ಬೇಕಾದ್ರೆ ಏನಾದರೂ ಇದ್ರೆ. ಇಲ್ಲ ಸರ್, ಐ ಡೋಂಟ್ ಥಿಂಕ್. ಗಣೇಶ್ ಅವರ ಸರ್ ನಿಮ್ಮದು ಈ ಡ್ರಿಂಕ್ಸ್ ಇಲ್ಲದೆ ಯಾರು ಇರ್ತಾರೆ ಸರ್? ನಮ್ಮ ಪ್ರೊಡ್ಯೂಸರ್ಸು ನನಗೆ ಗೊತ್ತಿರಂಗೆ ಒಂದು 80-90% ಪ್ರೊಡ್ಯೂಸರ್ಸ್ ಎಲ್ಲರೂ ತಗೊಳ್ತೀವಿ. ನೀವು ಟೆನ್ಷನ್ ಜಾಸ್ತಿ ಕುಡಿತೀರಾ, ಖುಷಿ ಜಾಸ್ತಿ ಕುಡಿತೀರಾ? ನಮ್ದು ದಿನ ಟೆನ್ಷನ್ ಇರುತ್ತೆ, ಖುಷಿನೂ ಇರುತ್ತೆ, ಎರಡಕ್ಕೂ ತಗೊಳ್ತಾ ಇರ್ತೀವಿ ಜಗ್ಗೇಶ್ ಸರ್. ನಾವು ಅದಕ್ಕೆ ಸಿನಿಮಾ ಒಂದು ಸಾಂಗೇ ಬರ್ಸ್ಬಿಟ್ಟಿದ್ದೀವಿ. ಖುಷಿ ಆದ್ರೂ ಕುಡಿತೀವಿ, ನೋವಾದ್ರೂ ಕುಡಿತೀವಿ, ಟೈಟ್ ಆದ್ರೆ ಡ್ರಾಪ್ ಕೊಡ್ರಪ್ಪ, ನಾವು ಕುಡುಕರು ಒಳ್ಳೆ ಕುಡುಕರು ಸಾಂಗಲ್ಲೇ ಇದೆ. ಅದಕ್ಕೆ ಕುಡುಕರ ಅಂತಮ್ ಅಂತ ಅನ್ಕೊಂಡೇನೆ. ಸೊ ಕುಡುಕರ ಅಂತಮ್ ಕೇಳೋಣ. ಆದರೆ ಅದಕ್ಕಿಂತ ಮುಂಚೆ ಈಗ ಜಿ ಪಿ ರಾಜರತ್ನಂ ಅವರ ಹಾಡನ್ನು ಜಗ್ಗೇಶ್ವರ ಹಾಡ್ತಾರೆ. ಅವರ ಹಾಡು ಸ್ವಲ್ಪ ನಂತರ ನಾವು ನಿಜವಾದ ಅಂದರೆ ನೀವು ಸಿನಿಮಾದಲ್ಲಿ ತೋರಿಸಿದಂಥ ಹಾಡಂತೂ ನಾನು ಹಾಡಬೇಕು. ಈಗ ನೀವು ಹಾಡಬೇಕು ದಯವಿಟ್ಟು. ನಿಮ್ಮನ್ನು ಗೌರಿ ಅಂತಲ್ಲ ನಾನು ಕರೆಯೋದು? ಹೌದು, ಎಲ್ರಿಗೂ ಗೊತ್ತಲ್ಲ ಅದು. ಗೌರಿ ನಿಂಗೆ ಕೇಳಿಸ್ತೀನಿ ನಮ್ಮ ಪಿಕ್ಚರ್ ಹಾಡನ್ನ, ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಹಂಡ ಮುಟ್ಟಿದ ಕೈನ, ಭೂಮಿ ಉದ್ಕು ಬಗ್ಗಿಸ್ತೀನಿ ಅಂಡ ತುಂಬಿಕೊಂಡು ಮೈನ, ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಹೆಂಡ ಮುಟ್ಟಿದ ಕೈನ, ಸರಸ್ವತಮ್ಮ ಅಕ್ಷರನೆಲ್ಲ ಪಟ್ಟಗಿಟ್ಕೊಂಬಿಟ್ಟಿ, ಸರಸ್ವತಮ್ಮ ಅಕ್ಷರನೆಲ್ಲ ಪಟ್ಟಗಿಟ್ಕೊಂಬಿಟ್ಟಿ, ಮುನಿಯ ಎಂಡ ಬೋಡು ಹಂಗೆ ಬಿಡ್ತಾಳವಳ ಕೈ ಗಟ್ಟಿ, ಮುನಿಯಂಗಾನ ಕಾಸೋಗ್ತೈತೆ ಹೆಚ್ಚಿಗೆ ಎಂಡ ಬಿಟ್ರಿ, ಸರಸ್ವತಮ್ಮನ್ ಏನು ಹೋಗ್ತೈತೆ ಮಾತು ಸಲೀಸಾಗಿ ಕೊಟ್ರೆ ಅರೈಸ್ಕೆ ಗೌರಿ ಮುಂದಕ್ಕೆ ಹಾಕಿ ಆಡ.